ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೀತಾರಾಮ ಇವತ್ತಿನ ಸಂಚಿಕೆ ತುಂಬ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ನಿಮಗೂ ಕೂಡ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿ ನೋಡ್ಬೋದು ರಾಮ್ ಮತ್ತು ಸುಬ್ಬಿ, ಅಶೋಕ್, ಕಾವೇರಿ ಹಾಗೂ ಪುಂಡ್ಲಿಕು ಎಲ್ಲರೂ ಕೂಡ ಸುಬ್ಬಿನ ಹೇಗಾದರೂ ಮಾಡಿ ಮನೆಗೆ ಕರ್ಕೊಂಡು ಹೋಗಬೇಕು ಅಂತ ಹುಡುಕ್ತಿರ್ತಾರೆ. ಆಗ ಸುಬ್ಬಿನ ಹೇಗಾದರೂ ಮಾಡಿ ಅಪ್ಪ ಇರೋ ಜಾಗಕ್ಕೆ ಕರ್ಕೊಂಡು ಹೋಗ್ಬೇಕು, ಅಪ್ಪನ ಹತ್ರ ಕರ್ಕೊಂಡು ಹೋಗ್ಬೇಕಂತ ದೇವ್ರ ಹತ್ರ ಬಿಡ್ಕೋತಾರೆ. ಆಗ ಆಂಜನೇಯ ಇಲ್ಲಿ ಅಶೋಕ್ ಲೆಫ್ಟ್ ಹೋಗು ಅಂದರೆ ರೈಟ್ ಹೋಗ್ತಾರೆ. ದೇವರು ಮಾರ್ಗ ತಿಳಿಸೇ ಬಿಡ್ತಾನೆ. ಈ ಕಡೆ ಕಾರ್ ಇನ್ನೇನು ಡ್ರಾಪ್ ಆಗಬೇಕು ಅನ್ನೋಷ್ಟರಲ್ಲಿ ಸುಬ್ಬಿಗೆ ಹೋಗಿ ಸಿಹಿ ಹೇಳ್ತಾರೆ, ಅಪ್ಪ ಇಲ್ಲೇ ಬಂದಿದ್ದಾರೆ, ಕೂಗು ಕೂಗು ಅಂತ ಹೇಳ್ತಾರೆ. ಆಗ ಸಿಹಿ ಮಾತಿಗೆ ಸುಬ್ಬಿನೂ ಕೂಡ ಕೂಗೋಕ್ಕೆ ಶುರು ಮಾಡ್ತಾಳೆ. ಆಗ ಸಿಹಿ ಇಲ್ಲೇ ಇರ್ಬೋದು, ಸುಬ್ಬಿ ಇಲ್ಲೇ ಇರ್ಬೋದು, ನಾವು ಇಲ್ಲೇ ಇಳಿಯೋಣ ಅಂತ ಹೇಳಿ ಎಲ್ಲರೂ ಕಾರಿಂದ ಆಂಜನೇಯ ಥ್ಯಾಂಕ್ಸ್ ಅಪ್ಪ, ಅಂತೂ ನನ್ನ ಅಪ್ಪನ ಇಲ್ಲೇ ಬರೋ ಹಾಗೆ ಮಾಡಿದೆ, ಎಲ್ಲ ನಿನ್ನ ದಯದಿಂದನೇ ಆಗಿರೋದು ಅಂತ ತುಂಬಾ ಖುಷಿ ಪಡ್ತಾರೆ. ಈ ಕಡೆ ಸುಬ್ಬಿ ಕೂಡ ಶ್ರೀರಾಮ್ ದೇಸಾಯಿ ನಾನು ಇಲ್ಲೇ ಇದ್ದೀನಿ ಅಂತ ಕೂಗ್ತಿರ್ತಾರೆ. ಈ ಕಡೆ ಏನಾಯಿತು ಅತ್ತೆ ಅಂತ ಪಾಪ ಸೀತಾ ಭಾರ್ಗವಿನ ಕೇಳ್ತಾರೆ. ನೋಡು ನಿನ್ನ ಮಗಳು ಮಾಡಿರೋ ಅವಾಂತರನ, ನನಗೆ ಕಾಲಿಗೆ ಬಿಸಿನೀರು ಎರಚಿ ಹೋಗಿ ಮೂಲೆಯಲ್ಲಿ ಕೂತಿದ್ದಾಳೆ, ನೋಡು ಅವಳು ಮಾಡಿರೋ ಅವಾಂತರ ಅಂತ ಕೇಳ್ತಾರೆ. ಅತ್ತೆ ನಿಮ್ಮ ಕಾಲಿಗೆ ಅವಳು ಹೇಗೆ ಬಿಸಿನೀರು ಎರಚ್ತಾಳೆ, ಮತ್ತು ಹೋಗಿ ಅವಳು ಹೇಗೆ ಅಲ್ಲಿ ಮೂಲೆಯಲ್ಲಿ ಕೂತ್ಕೋತಾಳೆ, ಏನು ಹೇಳ್ತಿದ್ರ? ಹಾಗಿದ್ರೆ ನಾನು ಬೇಕು ಅಂತ ಮಾಡಿದೆ, ಬೇಕು ಅಂತ ನನ್ನ ಕಾಲಿಗೆ ಬಿಸಿನೀರು ಎರಚ್ಕೊಂಡು ನಿನ್ನ ಮುಂದೆ ಕೂಗಾಡ್ತಿದ್ದೀನಾ, ಹೇಳೋ ಹಾಗಿದ್ರೆ ಅಂತ ಹೇಳ್ತಾರೆ. ಅಲ್ಲ ಅತ್ತೆ ಯಾಕೆ ಈ ಥರ ಮಾತಾಡ್ತಿದ್ದೀರಾ, ನಾನು ಏನು ಮಾಡಿದೆ ಅನ್ನೋ ಹಾಗೆ ಯಾಕೆ ಆಡ್ತಿದ್ದೀರಾ ಅಂತ ಹೇಳ್ತಾರೆ. ಈ ಕಡೆ ಇವನ್ನೆಲ್ಲ ಪ್ಲ್ಯಾನ್ ಮಾಡಿರ್ತಾನೆ ಭಾರ್ಗವಿ ಗಂಡ. ಭಾರ್ಗವಿ ಹೆಂಗೆ ಹೇಳಿರ್ತಾಳೋ ಹಾಗೆ ನಟನೆ ಮಾಡ್ತಿರ್ತಾನೆ. ಇಲ್ಲಿ ಡಾಕ್ಟ್ರಿಗೆ ಫೋನ್ ಹಚ್ಚಿ ಬರೋಕ್ಕೆ ಹೇಳಿರ್ತಾನೆ. ಅವರು ಕೂಡ ಇಲ್ಲಿ ಬರ್ತಿರ್ತಾರೆ. ಇಷ್ಟರಲ್ಲಿ ಇಲ್ಲಿ ಸುಬ್ಬಿಗೆ ಕಿರ್ಚ್ಬೇಡ ಅಂತ ತಾತ ಹಿಡ್ಕೊತಿರ್ತಾರೆ. ಅದು ನೋಡಿದಂಥ ರಾಮ್ ಶಾಕ್ ಆಗ್ತಾರೆ. ಯಾಕೆ ಈ ಥರ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಆಗ ಅಶೋಕ್ ಅಂತೂ ತುಂಬ ಕೋಪ ಬಂದುಬಿಟ್ಟಿರುತ್ತೆ. ಅಶೋಕು ಸಿಹಿನ ಹಿಡ್ಕೊಂಡಿರೋದು ನೋಡಿ ಕೋಪದಿಂದ ಹೊಡೆಕ್ಕೆ ಹೋಗ್ತಾರೆ. ಯಾಕೆ ಈ ಥರ ಮಾಡಿದ್ರಿ, ನಾವು ಸುಬ್ಬಿನ ಇವತ್ತು ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ವಿ ತಾನೆ, ಆದರೂ ಕೂಡ ಯಾಕೆ ಅವಳನ್ನ ಕಿಡ್ನ್ಯಾಪ್ ಮಾಡಿದ್ರಿ ಅಂತ ಕೇಳ್ತಾನೆ. ಸುಬ್ಬಿನ ಕಳ್ಸೋಕ್ಕೆ ಮನಸ್ಸಿರಲಿಲ್ಲ, ದುಡ್ಡು ಹೋಗೋವಾಗ ಮನಸ್ಸಿತ್ತು, ಈಗ ಕಳ್ಸೋಕ್ಕೆ ಮನಸ್ಸಿಲ್ವಾ, ಯಾಕೆ ಈ ಥರ ಆಡ್ತಿದ್ರಿ ಅಂತ ಹೊಡೆಕ್ಕೆ ಹೋಗ್ತಾನೆ. ಆಗ ರಾಮ್ ಬಿಡಿಸ್ತಾರೆ. ಪರವಾಗಿಲ್ಲ ಬಿಡು ಅಶೋಕ್, ಅವ್ರಿಗೂ ಕೂಡ ಸುಬ್ಬಿ ಅಷ್ಟೇ ಮುಖ್ಯ ತಾನೆ, ಅದಕ್ಕೆ ಅವ್ರಿಗೂ ಕೂಡ ಕಳ್ಸೋಕ್ಕೆ ಇಷ್ಟ ಇಲ್ಲ ಏನೋ, ಅದಕ್ಕೆ ಆ ಥರ ಮಾಡಿದ್ರೂ ಬಿಟ್ಬಿಡು ಅಂತ ಹೇಳ್ತಾರೆ. ಸುಬ್ಬಿ ಎಷ್ಟು ಹೇಳಿದ್ಲು ನನಗೆ, ನಾನು ನಿನ್ನ ಮಾತೇ ಕೇಳಲಿಲ್ಲ, ನೀನು ಹೇಳಿದೆ ಯಾರಿಗೂ ಮೋಸ ಮಾಡಬಾರ್ದು ಅಂತ, ಆದರೆ ನಾನು ನಿನ್ನ ಮಾತು ಕೇಳಿದೆ ಮೋಸ ಮಾಡೋಕ್ಕೆ ಹೊರಟೆ. ಪಾಪ ಸುಬ್ಬಿ ನಿನ್ನ ಬಿಟ್ಟಿರೋಕ್ಕಾಗಲ್ಲ ಅಮ್ಮ, ನಿನ್ನನ್ನು ಕಳ್ಸೋಕ್ಕೆ ಮನಸ್ಸಿಲ್ಲದೆ ಈ ಥರ ಮಾಡಿದೆ ಅಮ್ಮ ಅಂದಾಗ, ತಾತ ನಿಮ್ಮನ್ನು ಬಿಟ್ಟು ಹೋಗೋಕ್ಕೆ ನನಗೂ ಕೂಡ ಬೇಜಾರಾಗ್ತಾ ಇದೆ ಅಂತ ಸುಬ್ಬಿ ಹೇಳ್ತಾಳೆ. ಏನು ಬೇಜಾರು ಮಾಡ್ಕೋಬೇಡಿ, ನಾನು ಇಲ್ಲೇ ಇರ್ತೀನಲ್ಲ, ಬರ್ತೀನಿ ತಾತ, ನೀವೇನು ಬೇಜಾರು ಮಾಡ್ಕೋಬೇಡಿ, ನನಗೆ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಿ ಅಂತಾರೆ. ಮಗಳೇ ಬಿಡಮ್ಮ, ನೀನು ಎಲ್ಲೇ ಇದ್ರೂ ಚೆನ್ನಾಗಿರು, ನಾನು ಹೋಗ್ತಿರೋದು ತಾತ ಸೀತಮ್ಮಗೋಸ್ಕರ, ಸೀತಮ್ಮ ಚಲೋ ಆಗಬೇಕು ತಾನೆ ತಾತ, ನಿಮ್ಮನ್ನೆಲ್ಲ ಬಿಟ್ಟು ಹೋಗೋಕ್ಕೆ ಕಷ್ಟ ಆಗ್ತಾಯಿದೆ ಅಂತ ಎಲ್ಲರೂ ನೋಡಿ ಗುರು ಅಂತ ಅಳ್ತಾಳೆ. ಈಗ ನಾನು ಸೀತಮ್ಮಗೋಸ್ಕರ ಅವ್ರ ಮನೆಗೆ ಹೋಗ್ತೀನಿ ತಾತ ಅಂದಾಗ, ಬಾಸಿ ಲೇಟಾಗಿದೆ ಹೋಗೋಣ ಅಂತ ರಾಮ್ ಕರೀತಾರೆ. ಆಗ ರಾಮ್ ಕರೆದ್ರೆ ಸುಬ್ಬಿ ಕೈಯೇ ಕೊಡೋಲ್ಲ, ಅಶೋಕನ ಕೈ ಬಿಡಿಸಿ ಅಶೋಕನ ಕೈ ಹಿಡಿತಾರೆ. ಆಗ ರಾಮ್ ಬೇಜಾರು ಮಾಡಿಕೊಂಡ್ರು, ಅಶೋಕ ಸಮಾಧಾನ ಮಾಡ್ತಾರೆ. ಏನೂ ಇಲ್ಲ ಕಣೋ, ಬೇಜಾರು ಮಾಡ್ಕೋಬೇಡ ಅಂತ ಹೇಳ್ತಾರೆ. ನಿಮ್ಮಿಬ್ಬರಿಗೂ ಬೈಯೋ ಹಕ್ಕಿದೆ, ಯಾಕೆ ಬೈಬಾರ್ದೇನು ಅಂತ ಭಾರ್ಗವಿ ಕೂಗಾಡ್ತಿರ್ತಾಳೆ ಸೀತನ್ಗೆ. ನಿನ್ನ ಮಗಳಿಗೂ ನಿನಗೆ ಬಿಡಿಸ್ತೀನಿ ಇರು ಗ್ರಹಚಾರ ಅಂತ ಹೇಳ್ತಾರೆ. ಆಗ ಪಾಪ ಸೀತಾ ಹಿಂದ್ಗಡೆ ಬೇರ್ಬೇಕಾದ್ರೆ ಇಲ್ಲಿ ಭಾರ್ಗವಿ ಗಂಡ ತಾತ ಬರೋದು ನೋಡಿ ಹೇಳ್ತಾನೆ. ಆಗ ಇನ್ನೂ ಕೋಪ ಬರೋಂಗೆ ಮಾತಾಡ್ತಾಳೆ ಭಾರ್ಗವಿ, ನಿನ್ನ ಮಗಳಿಗೆ ಅವತ್ತೇ ಸಾಯೋ ಗತಿ ಬರಬೇಕಾಗಿತ್ತು, ಪ್ರಾಣ ಹೋಗಿಬಿಡ್ಬೇಕಾಗಿತ್ತು ನಿನ್ನ ಮಗಳಿಗೆ ಅಂದಾಗ ಕೋಪ ಬಂದುಬಿಡುತ್ತೆ ತಾಯಿಗೆ. ಆಗ ಅಲ್ಲಿರೋ ಚಾಕುನ ತೊಗೊಂಡು ಕೊಲ್ಲಕ್ಕೆ ಹೊರಟ್ಬಿಡ್ತಾರೆ. ಆಗ ಪಾಪ ಸೀತಾ ಏನು ಗಂಟ್ಲಕ್ಕೆ ಕೋದಿರೋಲ್ಲ, ಆದರೂ ಕೂಡ ಭಾರ್ಗವಿನೇ ತನ್ನ ಗಾಯ ಮಾಡ್ಕೋತಾಳೆ ಅದೇ ಚಾಕುವಿಂದ. ಮಾಡ್ಕೊಂಡ್ಬಿಟ್ಟು ಹೇಳ್ತಾಳೆ, ತಾತ ರೇ ಮಾವ ನನ್ನ ಕೊಲ್ಲಕ್ಕೆ ಬಂದಿದ್ದಾಳೆ, ಕಾಪಾಡಿ ಕಾಪಾಡಿ ಅಂತ ಹೇಳ್ತಾರೆ. ನನ್ನ ಮಗಳ ವಿಷಯಕ್ಕೆ ಬಂದರೆ ನಿನ್ನ ಸರಿಯಾಗಿರಲ್ಲ, ನಿನ್ನ ಗ್ರಹಚಾರ ಬಿಡಿಸ್ಬಿಡ್ತೀನಿ ಅಂತ ಭಾರ್ಗವಿಗೆ ಚಾಲೆಂಜ್ ಆಗ್ತಿರ್ತಾಳೆ ಸೀತಾ, ಬೈತಿರ್ತಾಳೆ ಕೋಪದಿಂದ. ಆಗ ಅದನ್ನೆಲ್ಲ ನೋಡಿದಂಥ ಭಾರ್ಗವಿ ಗಂಡು, ಅಯ್ಯೋ ದೇವರೇ ಅಪ್ಪ, ಇದು ಮೊದಲು ಅವಳನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಬೇಕು, ಇಲ್ಲಾಂದರೆ ನಮ್ಮ ಮನೆ ಪರಿಸ್ಥಿತಿ ಕೆಟ್ಟೋಗುತ್ತೆ, ನಮ್ಮನ್ನೆಲ್ಲರೂ ಏನಾದರೂ ಮಾಡಿಬಿಡ್ತಾಳೆ ಅಪ್ಪ ಅಂತ ಹೇಳ್ಬಿಟ್ಟು ಹಾಸ್ಪಿಟ್ಲಿಗೆ ಡ್ರಾಮಾ ಫೋನ್ ಮಾಡ್ತಾನೆ. ಅಷ್ಟೊತ್ತಿಗೆ ಹಾಸ್ಪಿಟ್ಲ್ ಅವರೆಲ್ಲರೂ ಬಂದಿರ್ತಾರಲ್ಲ. ಸೀತಾನು ನಾನು ಬಿಡಿ, ನನಗೇನಾಗಿದೆ, ನನ್ನ ಯಾಕೆ ಹೇಳ್ಕೊಂಡು ಹೋಗ್ತಾಯಿದ್ರೆ ಮಾವ, ಹೇಳಿ ಇವರಿಗೆ ತಾತ, ಹೇಳಿ ಇವರಿಗೆ ಯಾಕೆ ನನ್ನನ್ನು ಹೇಳ್ಕೊಂಡು ಹೋಗ್ತಾ ಇದ್ದೀರ ಅಂತ ಹೇಳ್ತಿರ್ತಾರೆ. ಪಾಪ ಆದರೂ ಕೂಡ ಸೀತಾನ ದರದರನೇ ಹೇಳ್ಕೊಂಡು ಹೋಗ್ತಿರ್ತಾರೆ ಹಾಸ್ಪಿಟಲ್ ಅವರು. ಸಿಹಿಗೆ ಸುಬ್ಬಿಗೆ ಹೇಳ್ತಿರ್ತಾರೆ, ಹೀಗಿರಬೇಕು, ನಾವು ಹೇಗೆ ಹೇಳ್ತೀವೋ ಹಾಗೆ ನಾನು ಇರ್ತೀನಲ್ಲ, ಹೇಳ್ಕೊಡ್ತೀನಿ ಬಿಡಿ ಅಶೋಕ ಚಿಕ್ಕಿ ಅಂತ ಹೇಳ್ತಿರ್ತಾರೆ ಅವರು. ಸುಬ್ಬಿ ಸಿಹಿ ಈ ಕಡೆ ಭಾರ್ಗವಿಗಿಂತ ತುಂಬ ಖುಷಿ ಆಗ್ತಿರುತ್ತೆ. ಸೀತಾನ ಹೇಗೋ ಮಾಡಿ ಹಾಸ್ಪಿಟ್ಲಿಗೆ ಕಳ್ಸಕ್ಕೆ ಹೋದೆ ಅಂತ. ಆಗ ರಾಮ್ ಬಂದುಬಿಟ್ಟು ಯಾಕೆ ಹೇಳ್ಕೊಂಡು ಹೋಗ್ತಾ ಇದ್ದಾರೆ, ಬಿಡಿ ನನ್ನ ಹೆಂಡ್ತಿನ ಯಾಕೆ ಹೇಳ್ಕೊಂಡು ಹೋಗ್ತಿದ್ದೀರಾ, ಏನು ಮಾಡ್ತಿದ್ದೀರಾ, ಅಲ್ಲೋ ರಾಮ್ ಕೇಳಿಲಿ,
ಹಾಂ ನಿಮ್ಮ ನಿಮ್ಮ ಚಿಕ್ಕಿದು ಗಂಟ್ಲು ನೋಡಲ್ಲ ಒಂಚೂರು ಯಾವ ರೀತಿ ರಕ್ತ ಬರಂಗೆ ಕೋದಿದ್ದಾಳೆ. ಸೀತಾ ಹುಚ್ಚು ಹೆಚ್ಚಾಗಿದೆ. ಅದಕ್ಕೆ ನನ್ನ ಅಪ್ಪನೇ ಹೇಳಿದ್ದಾರೆ ಗೊತ್ತಾ, ತಾತನೇ ಹೇಳಿರೋದು. ಕೇಳಬೇಕಿದ್ರೆ ತಾತನೇ ಅಂತಾರೆ. ಈಗ ಭಾರ್ಗವಿ ಚಿಕ್ಕಿ ಆ್ಯಕ್ಟಿಂಗ್ ಮಾಡ್ತಿದ್ದಾಳೆ. ಸೀತಾ ನಾವಿಲ್ದಾಗ ಹೇಗಾದರೂ ಮಾಡಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಬೇಕು ಅಂತ ಅಶೋಕ್ ಅಂತಾರೆ. ಈ ಕಡೆ ಹೋಗು ಸುಬ್ಬಿ, ನೀನು ನೋಡಿದ್ರೆ ಅಮ್ಮ ಗರೇಗೂ ಗುಣಮಾಡ್ತಾಳೆ. ಅಮ್ಮನ್ನ ಅವರು ಹೇಗಾದರೂ ಮಾಡಿ ಕಳ್ಸಲ್ಲ, ಹೋಗು ಸುಬ್ಬಿ ಅಂತ ಇಲ್ಲಿ ಸಿಹಿ ಸುಬ್ಬಿಗೆ ಹೇಳಿ ಕಳಿಸ್ತಿರ್ತಾರೆ. ಇಲ್ಲಿಗೆ ಇವತ್ತಿನ ಎಪಿಸೋಡ್ ಎಂಡ್ ಆಗುತ್ತೆ. ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.